ಇವತ್ತು ಅಲ್ಲಿದ್ದ ಸಾಮಾನುಗಳನ್ನ ಹೊಡೆದು ಏನ್ ಮಾಡಿದೋ ಗೊತ್ತಿಲ್ಲ, ಎಲ್ಲಾ ನಗರಸಭೆಗೆ ಬರ್ಲೇ ಇಲ್ಲ. ಇವತ್ತು 40 ಲಕ್ಷಕ್ಕೆ ಬೇರೆ ಅದನ್ನ ಹೊಡೆದಿದ್ದಕ್ಕೆ ಬಂದು ಬಿಲ್ ಇಟ್ಕೊಂಡು ಕೂತವ್ರೆ ಅಂಗ್ಡಿಯಾಗ ನಗರಸಭೆನಲ್ಲಿ. ಬಿಲ್ ಕೊಡಿ ಇದಕ್ಕಂತ. ಏನಾದ್ರೂ ಅವ್ನ್ ಬಿಲ್ ಕೊಟ್ಟ ಅಂದ್ರೆ ಅವನ್ ಜೈಲ್ಗೆ ಹೋಗ್ತಾನೆ. ಆಯ್ತಾ? ಇದು ಒಳ್ಳಲ್ಲವರಿದ್ದ ರೀತಿಯಲ್ಲಿ ನಡೆದ ಸಾಮಾನ್ಯ ಸಭೆಗಳ ಬುಕ್ 2020ರಿಂದ 26ರವರೆಗೂ ತಗೊಂಡಿದ್ದೀನಿ ನಾನು ಬುಕ್. ಇದನ್ನ ಈ ಬುಕ್ ನಲ್ಲಿ ಏನಾಗುತ್ತೆ ಅಂದ್ರೆ, ಮುನ್ಸಿಪಲ್ ಆಕ್ಟ್ ಪ್ರಕಾರ ಒಂದು ಸಾಮಾನ್ಯ ಸಭೆ ನಡೆದಾಗ ಆ ಸಭೆಯಲ್ಲಿ ತೀರ್ಮಾನಗಳಾದಾಗ ಒಂದು ಕಡೆ ಬಂದು ಅಧ್ಯಕ್ಷನ ಸಹಿ ಬರಬೇಕು, ಇನ್ನೊಂದು ಕಡೆ ಪೌರಾಯುಕ್ತರ ಸಹಿ ಬರಬೇಕು. ಅಪ್ ಟು ಇಂದಿರಾ ಗಾಂಧಿ ಅವರು ಮುಗಿಸೋವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಇದ್ರಲ್ಲಿ ಬಂದಿದೆ. ಇದಕ್ಕೆ ಹೊಣೆಗಾರ ಯಾರು ಆಗ್ತಾರೆ ಅಂದ್ರೆ ಈ ಅಧ್ಯಕ್ಷಗಳು, ಆ ಸಾಮಾನ್ಯ ಸಭೆಯ ಕೌನ್ಸಿಲ್ಗಳು ಆಗ್ತಾರೆ. ಯಾಕಿದೆಲ್ಲ ಮುನ್ಸಿಪಲ್ ಆಕ್ಟ್ ಬುಕ್ ಹೇಳ್ತಾ ಇರೋದು ಕಾರ್ಯಕ್ರಮಗಳಲ್ಲಿ ಈ ತರ ಇದೆ. ನಾವ್ ಇವತ್ತು ಹುಲ್ಲು ಮಾರ್ಕೆಟ್ ನಲ್ಲಿ ಹೊಡೆದಿರೋ ಅಂಗಡಿಗಳಿಗೆ ಆ ದಿನದಲ್ಲಿದ್ದ 35 ಕೌನ್ಸಿಲರ್ ಇದ್ರಲ್ಲಿ ಭಾಗಿಯಾಗಿದ್ದಾರೆ. ಯಾಕಂದ್ರೆ ಕಾನೂನು ವಿರುದ್ಧವಾಗಿ ಹೋಗಿದ್ದಾರೆ. ಕಾನೂನು ವಿರುದ್ಧವಾಗಿ ಹೋದಾಗ ಅಲ್ಲಿ ನಗರಸಭೆಗೆ ನಷ್ಟ ಆಗಿದೆ. ಹೆಂಗ್ ನಷ್ಟ ಆಗಿದೆ? ತಿಂಗಳಿಗೆ ಎಷ್ಟು ವರಮಾನ ಬರ್ತಾ ಇತ್ತು? ಇದು ಹೊಡೆದೆಷ್ಟು 6 ತಿಂಗಳಾಯ್ತು. ಈ 6 ತಿಂಗಳಿಂದ ವರಮಾನ ಎಷ್ಟು ಕಟ್ಟಾಯ್ತು? ಇನ್ನು ಇವರು ಮುಗಿಸೋ ಅಷ್ಟೊತ್ತಿಗೆ ಇನ್ನು 1 ವರ್ಷ 2 ವರ್ಷ ಆಗ್ತದೆ. ಅದುವರೆಗೂ ವರಮಾನ ಏನಾಯ್ತು? ವರಮಾನ ಕಟ್ಟಾಯ್ತು. ಇದ್ರ ಬಗ್ಗೆ ಜ್ಯೋತಿ ಬಾಸ್ ಅವರು ಕೋರ್ಟ್ ನಲ್ಲಿ ಕೇಸ್ ಲಾಂಚ್ ಮಾಡ್ತವೆ. ಇದನ್ನ ಬಿಡೋದಿಲ್ಲ. ಯಾವುದು ನೋಡಿದಿಲ್ಲ ಅಂತ ನೀವು ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಸ್ಥಾಯಿ ಸಮಿತಿ ಕೊಡೋದ್ರ ಮೇಲೆ ನಾವು ಹೊಡೆದಾಕಿದ್ದೀವಿ ಅಂತ ಹೇಳ್ತಾನೆ. ಏನಾದ್ರು ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರೇನ್ ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ. ನೋಡಿ, ಕಾನೂನಿನ ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರ್ಕೆಟ್ ಬಗ್ಗೆ ಅನ್ನೋದನ್ನ ಹೇಳೋದು. ಯಾವುದೇ ದಾಖಲೆ ಲಗತ್ತಿಸದೆ ಇರುವುದಿಲ್ಲ. ಯಾವುದು ನಮ್ಮಲ್ಲಿ ದಾಖಲೆಗಳೇ ಇಲ್ಲ ಅಂತ ಕೊಡ್ತಾನೆ. ಯಾರು? ಮಾಹಿತಿ ಹಕ್ಕಿನಲ್ಲಿ. ಇದನ್ನು ಕೊಡ್ತೀನಿ ಕಾಪಿ ನಿಮಗೆ. ಇದೆಲ್ಲ ಯಾಕೆ ಕೊಡ್ತೀನಿ ಅಂದ್ರೆ, ಕಾನೂನು ವಿರುದ್ಧವಾಗಿ ಇವ್ರು ಯಾವ ತರ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ತಿಳ್ಸಕ್ಕೆ. ಯಾವ ದಿನಾನೂ ಬಂದು ನಾವು ಕನ್ನಡವನ್ನು ಹೀನಾಯವಾಗೋ ಇಲ್ಲ ಕನ್ನಡವನ್ನು ಕೀಳು ಮಟ್ಟದಲ್ಲೂ ಮಾತಾಡಿದವರಲ್ಲ. ಒಂದು ತುರ್ತಾಗಿ ಒಂದು ಪತ್ರಕರ್ತರ ಮಿತ್ರಗಳ ಒಂದು ಸಭೆಯನ್ನು ಕರೆಯಲಾಯಿತು. ಅದೇ ಥರ ಮೀಡಿಯಾದವ್ರನ್ನೂ ಇವತ್ತೆಲ್ಲರನ್ನೂ ಬರ್ಮಾಡ್ಕೊಂಡಿದ್ದೇವೆ. ಕಾರಣ ಏನಂದರೆ, ಸೇವ್ KGF ಹೆಸರಿನಲ್ಲಿ ಕನ್ನಡಿಗರನ್ನು ಕೆಣಕಿದರೆ ಉಗ್ರ ಹೋರಾಟ ಮಾಡುತ್ತೇವೆ. ಕನ್ನಡ ಮಿತ್ರ ವೆಂಕಟಪ್ಪ ಎಚ್ಚರಿಕೆ. ಇದಕ್ಕೆ ನಾನು ಇವಾಗ ನಿಮಗೆ ಕೆಲವು ಆಧಾರಗಳನ್ನು, ಉದಾಹರಣೆಗಳನ್ನು, ನಾವು ನಡೆದು ಬಂದ ರೀತಿಯನ್ನು ತಮ್ಗೆ ತಿಳಿಸ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಕನ್ನಡ ವಿರೋಧಿಗಳಲ್ಲ. ಮೊದಲಿಗೆ ಈ KGF ಜನತೆಗೆ ಹುಟ್ಟಿದ ತಾಯಿ ತಮಿಳು ಆದ್ರೂ ಸಾಕ್ತಾ ಇರೋ ತಾಯಿ ಬಂದು ಕನ್ನಡಿಗ ತಾಯಿ, ಕರ್ನಾಟಕದ ತಾಯಿ, ಭುವನೇಶ್ವರಿ ತಾಯಿ, ಕನ್ನಡದ ಮಣ್ಣಲ್ಲಿ ಬೆಳೆದಿದ್ದೀವಿ. ಆದ್ದರಿಂದ ನಾವೆಲ್ಲ ಕನ್ನಡಿಗರೇ. ಏನು ಈ ಸೇವ್ ಕಮಿಟಿ ಇವತ್ತು ಏನು ಈ ಒಂದೂವರೆ ವರ್ಷಗಳ ಕಾಲ ನಾವು ಬರ್ತಾ ಇದ್ದೀವಿ ಅಂದರೆ, ಊರಿನ ಒಗ್ಗಟ್ಟು, ಊರಿನಲ್ಲಿ ಏನು ಕಳ್ಕೊಂಡಿದ್ದೀವಿ, ಏನು ನಮ್ಗೆ ಬರಬೇಕಾಗಿತ್ತು ಅವನ್ನೆಲ್ಲ ನಾವು ವಿಫಲವಾಗಿ ಕೂತಿದ್ದೇವೆ. ಇಲ್ಲಿ ಕೇಳೋರು ಯಾರು ಇಲ್ವಲ್ಲ ಅನ್ನೋದು ಒಂದು ಕಾರಣಕ್ಕಾಗಿ ಒಂದು ಸೇವ್ ಇದನ್ನು ನಾವು ಮಾಡಿಕೊಂಡು ಇವತ್ತು ನಡೆಸ್ತಾ ಇದ್ದೀವಿ. ಕಾರಣ ಏನಂದರೆ, ಇವತ್ತು ಇವ್ರು ಯಾಕೆ ಈ ಥರ ಬರೆದ್ರು ಈ ವೆಂಕಟಪ್ಪನವರು, ಅದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೇಳ್ತೀನಿ ಅಂದರೆ, ಯಾವುದೊಂದನ್ನು ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು. ಅವ್ರಿಗೆ ಏನು ಮಾಡ್ತಾ ಇದ್ದಾರೆ, ಅವ್ರು ಎಲ್ಲಿ ಕನ್ನಡಕ್ಕೆ ವಿರೋಧವಾಗಿ ನಡ್ಕೊಂಡಿದ್ದಾರೆ, ಇದನ್ನ ಅವರು ಮನವರಿಕೆ ಮಾಡ್ಕೋಬೇಕು ಮತ್ತು ವಿಷಯ ತಿಳ್ಕೊಬೇಕಾಗ್ತದೆ. ತಿಳ್ಕೊಳ್ದಂಗೆ ಒಂದು ಎಚ್ಚರಿಕೆ ಕೊಡೋದು ಯಾವ ಥರ ಅಂದರೆ, ಏನೋ ನಾವೇನೋ ತಪ್ಪು ಮಾಡಿದವನಿಗೆ ಎಚ್ಚರಿಕೆ ಕೊಡ್ತಾರೆ, ಎಚ್ಚರಿಕೆ ಕೊಟ್ಟವ್ರು ಅವರು. ಆದ್ರಿಂದ ಅವ್ರನ್ನಲ್ಲಿ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಸೇವ್ ಯುನೈಟೆಡ್ ಫ್ರಂಟ್ ಬಂದು ಯಾವತ್ತೂ ಕನ್ನಡಿಗರಿಗೆ ವಿರೋಧ ಅಲ್ಲ. ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ನಲ್ಲಿ ಬಂದು ತೆಲುಗು ಭಾಷೆಯವರಿದ್ದಾರೆ, ತಮಿಳು ಭಾಷೆಯವರಿದ್ದಾರೆ, ಕನ್ನಡ ಭಾಷೆದವರಿದ್ದಾರೆ, ಇಂಗ್ಲಿಷ್ ಆಂಗ್ಲ ಭಾಷೆದವರಿದ್ದಾರೆ. ಎಲ್ಲ ಭಾಷೆಗಳನ್ನು ಸೇರಿಕೊಂಡು ಎಲ್ಲ ಇದು ನಮ್ಮ ರಾಜಕೀಯವನ್ನು ದೂರ ಇಟ್ಟು ನಾವು ಇವತ್ತು ಒಂದು ಸೇವ್ ಯುನೈಟೆಡ್ ಫ್ರಂಟ್ನಲ್ಲಿ ಭಾಗವಹಿಸಿಕೊಂಡು ಊರಿನಲ್ಲಿ ಏನು ನಡೀತದೆ, ಏನು ನಡೆಯಲ್ಲ, ಎಲ್ಲಿ ತಪ್ಪು ನಡೀತದೆ ಅದನ್ನು ತಟ್ಟಿ ಕೇಳೋದಕ್ಕಾಗಿ ಸೇವ್ ಯುನೈಟೆಡ್ ಫ್ರಂಟನ್ನು ನಾವು ಸ್ಥಾಪನೆ ಮಾಡ್ಕೊಂಡಿರೋದು. ಆದ್ದರಿಂದ ವೆಂಕಟಪ್ಪ ಅವರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು, ನಿಮಗೆ ಯಾರೋ ಬಂದು ಇದನ್ನು ಸುಳ್ಳು ಸುದ್ದಿ ಕೊಟ್ಟಿರಬೇಕು. ಆದರೆ ನೀವು ನಿಮ್ಮ ಮನಸಾಕ್ಷಿ ಪ್ರಕಾರ ಇದನ್ನು ಬಂದು ನೀವು ನಮ್ಮನ್ನು ನೋಡಿ, ಇಲ್ಲ ನಮ್ಮ ನಡತೆಯನ್ನು ನೋಡಿ ನೀವು ಇದನ್ನು ಹೇಳಿಕೆ ಕೊಟ್ಟಿಲ್ಲ ಅನ್ನೋದು ನನ್ನ ಅರ್ಥ. ಯಾಕೆಂದರೆ
ಈ 1 ವರ್ಷಗಳ ನಾವು ಒಂದೊಂದು ಸತತವಾಗಿ ತಿಂಗಳಿಗೆ 2 ರಿಂದ 3 ಸಭೆಗಳು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆ ಎಲ್ಲಾ ಸಭೆಗಳಲ್ಲೂ ಕನ್ನಡದಲ್ಲೇ ಮಾತಾಡಿರೋದನ್ನ ನಿಮಗೆ ಬೇಕಾದ್ರೆ ನಾನು ವಿಡಿಯೋ ಸಮೇತ ಕೊಡಕ್ ಸಿದ್ಧಬಲ್ಲೆ. ಆದ್ದರಿಂದ ಇಂಥ ತಪ್ಪು ಮಾಹಿತಿಗಳನ್ನು ಕೊಟ್ಟು ಇವತ್ತು ನಮ್ಮೊಳಗಡೆ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಬದುಕ್ತಾ ಇದೀವಿ. ಇವತ್ತು 35,000 ಜನ ಡೈಲಿ ಬೆಳಗ್ಗೆ 4 ಗಂಟೆಗೆ ಬಿಟ್ಟರೆ ರಾತ್ರಿ 10 ಗಂಟೆಗೆ ಬಂದು ಊರು ಸೇರ್ತಾರೆ. ಅಲ್ಲಿ ಆ ಟ್ರೈನಲ್ಲಿ ಹೋಗಾಗಲೂ ಅಣ್ಣ ತಮ್ಮಂದಿರ ತರಾನೇ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ಕೆಲಸ ಮಾಡ್ಕೊಂಡು ಇಲ್ಲಿ ಬಂದು ಮೈಸೂರಿನ ಪಾಲಘಾಟ್ವರೆಗೂ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ ಇವತ್ತಿನ ಯುವಕರು. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ನೀವು ಹೇಳಿರೋ ಹೇಳಿಕೆ ಇದು ಜಿಲ್ಲಾ ಮಟ್ಟದಲ್ಲೋ ರಾಜ್ಯ ಮಟ್ಟದಲ್ಲೋ ಹೋದಾಗ ಎಲ್ಲ ಒಂದು ಕೆಂಗಣ್ಣು ಗುರಿ ಆಗೋ ಪರಿಸ್ಥಿತಿ ಬರ್ತದೆ. ಆದ್ರಿಂದ ನೀವು ಮನಗೊಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಆದ್ರಿಂದ ಇವತ್ತು ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಅಧ್ಯಕ್ಷ ಆದಂತ ಜ್ಯೋತಿ ಬಾಸ್ ಅವರು ಬೆಳಗ್ಗಿಂದಾನೇ ಇದ್ರ ಬಗ್ಗೆ ತುಂಬಾ ಆವೇಶ ವ್ಯಕ್ತಪಡಿಸಿದ್ದಾರೆ. ಇಲ್ಲ ಇದ್ರ ಮೇಲೆ ಒಂದು ಕೇಸೇ ಫೈಲ್ ಮಾಡ್ಬೇಕು, ಕ್ರಿಮಿನಲ್ ಕೇಸ್, ಊರಿನಲ್ಲಿ ಇವರೇ ಜಗಳಗಳನ್ನ ಇಡ್ತಾ ಇದ್ದಾರೆ ಅಂತ. ನಾವು ಬೇಡ ಸರ್, ಅದೆಲ್ಲ ಮಾಡೋದು ಬೇಡ, ಅವ್ರು ಏನೋ ತಿಳಿದಂಗೆ ಏನೋ ಮಾಡಿರ್ಬೇಕಿದ್ದು, ಇಲ್ಲ ಯಾರ ಮಾತು ಕೇಳ್ಕೊಂಡು ಇವ್ರು ಮಾಡಿರ್ಬೇಕಾಗಿರ್ತದೆ. ಆದ್ರಿಂದ ಅವ್ರಿಗೆ ನಾವು ವಿಷಯವನ್ನು ಮುಗಿಸೋಣ ಅನ್ನೋದಕ್ಕಾಗಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದೀವಿ. 2ನೇ ಸಬ್ಜೆಕ್ಟ್ ಬರ್ತೀವಿ, ಆಮೇಲೆ ಬರ್ತೀನಿ. 2ನೇ ಸಬ್ಜೆಕ್ಟ್ ಹುಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಕಿಲ್ಲು ಮಾರ್ಕೆಟ್ ಸಬ್ಜೆಕ್ಟ್, ಮಾಟು ವಂಡಿ ಸಬ್ಜೆಕ್ಟ್. ಇದಕ್ಕೆ ವರ ಸರ್. ಈಗ ಹುಲ್ಲು ಮಾರುಕಟ್ಟೆಗೆ ಬರ್ತೀನಿ, ಕೆಲವು ದಾಖಲೆಗಳನ್ನು ತಮ್ಗೆ ಕೊಡ್ತೀನಿ. ಇದು ಏನಾಗಿದೆ ಅಂದ್ರೆ ಹುಲ್ಲು ಮಾರ್ಕೆಟ್ ಕತೆ, ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್, ಸ್ಥಾಯಿ ಸಮಿತಿ ಅಧ್ಯಕ್ಷರು, ಅವರು ಒಂದು ಸಬ್ಜೆಕ್ಟ್ ನೀಡ್ತಾರಂತೆ. ಏನಂತ ಅಂದ್ರೆ ಹುಲ್ಲು ಮಾರುಕಟ್ಟೆನಲ್ಲಿರೋ ಅಂಗಡಿಗಳು ತುಂಬಾ ಹಳೆಯದಾಗಿದೆ, ಅದನ್ನು ಒಡೆದ್ಬಿಟ್ಟು ಅಲ್ಲಿ ಹೊಸದಾಗಿ ಅಂಗಡಿಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಒಂದು ಸಬ್ಜೆಕ್ಟ್ ಅನ್ನ ಬಂದು ಸಾಮಾನ್ಯ ಸಭೆಗೆ ತಗೊಂಡೋಗ್ತಾರೆ. ಯಾರು? ನಮ್ಮ ಇಂದಿರಾ ಗಾಂಧಿ ಅವರು ಅಧ್ಯಕ್ಷ ಆಗಿರೋವಾಗ. ಆ ಸಮಯದಲ್ಲಿ ಬಂದು ಪೌರಾಯುಕ್ತರಾಗಿ ನಮ್ಮ ಆಂಜನೇಯರು ಇರ್ತಾರೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಒಂದು ಸ್ಥಾಯಿ ಸಮಿತಿ ಅಧ್ಯಕ್ಷ ಆದವ್ರಿಗೆ ಲೆಕ್ಕ ಪರಿಶೋಧನೆ ವಿಷಯದಲ್ಲಿ ಅವ್ರು ತಲೆ ಹಾಕ್ಬೋದು. ಅದೇ ರೀತಿ ಬಂದು ಊರಿನಲ್ಲಿ ಎಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆಯೋ ಅಲ್ಲಿ ಬಂದು ಅವರು ಅದನ್ನ ಮಾಡ್ಬೋದು. ಆದ್ರೆ ಬಂದು ಇವರು ಸ್ಥಾಯಿ ಸಮಿತಿ ಅಧ್ಯಕ್ಷ ಹತ್ಕೊಂಡು ಹೋಗ್ಬಿಟ್ಟು ಹುಲ್ಲು ಮಾರುಕಟ್ಟೆ ಅಂಗಡಿಗಳನ್ನ ತೆರವುಗೊಳಿಸ್ಬೇಕು ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಳ್ತಾರೆ. ಆ ಸಬ್ಜೆಕ್ಟ್ ಮೇಲೆ ಸಾಹಿತ್ಯ ಕಡಿನಲ್ಲಿ ಮಾರುಕಟ್ಟೆಗೆ ಸಂಬಂಧಪಟ್ಟಂಗೆ ಕೆಲವು ವಿಷಯಗಳನ್ನು ನಗರಸಭೆಗೆ ಪ್ರಶ್ನೆ ಮಾಡಿದೆ. ಅವಾಗ ಅವ್ರು ಮಾಡಿದಾಗ ನನ್ನ ಪ್ರಶ್ನೆಗಳು ಈ ತರ ಇತ್ತು, ಅದಕ್ಕೆ ಅವ್ರು ಕೊಟ್ಟಿರೋ ಉತ್ತರಗಳು ತಮ್ಮ ಮುಂದೆ ಇಡ್ತೀನಿ, ಅದೇ ತರ ಒಂದೊಂದು ಕಾಪಿಯನ್ನು ಕೊಡ್ತೀನಿ. ಇದು ಎಷ್ಟು ಮಟ್ಟ ನ್ಯಾಯವಾಗಿದೆ, ಇದು ಎಷ್ಟು ಮಟ್ಟ ದುರಾಡಳಿತ ಆಗಿರೋದನ್ನ ನಿಮ್ಗೆ ತಿಳಿಸ್ತೀನಿ. ಕೆಜಿಎಫ್ ನಗರಸಭೆ ಸೇರಿದ ಹುಲ್ಲು ಮಾರುಕಟ್ಟೆ ಅಂಗಡಿ ವಾಣಿಜ್ಯ ಮಳಿಗೆಗಳಿಂದ ಬರುತ್ತಿದ್ದ ಮಾಸಿಕ ಬಾಡಿಗೆ ಬಗ್ಗೆ ನಿರ್ವಹಿಸಲಾದ ಬೇಡಿಕೆ ವಹಿಗಳನ್ನು ದೃಢೀಕರಣ ಪತ್ರ ನೀಡಿ ಅಂತ ಕೇಳಿದೆ. ಅದಕ್ಕೆ ಅವರು ಅಂಗಡಿಗಳ ಪಟ್ಟಿ ಪುಸ್ತಕ ಲಗತ್ತಿಸಿದೆ ಅಂದ್ರೆ ಅದನ್ನು ನಿಮ್ಗೊಂದು ಸಾರಿ ಕೊಡ್ತೀನಿ ನಾನು ಕಾಪಿ, ಆಯ್ತಾ? ಆಮೇಲೆ 2ನೇದಾಗ ಅವ್ರ ಹತ್ರ ಕೇಳ್ತಾ ಇದ್ದೀನಿ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿ ಒಟ್ಟು ವಾಣಿಜ್ಯ ಮಳಿಗೆಗಳು, ಬಾಡಿಗೆದಾರರು, ಲೀಸ್ದಾರರು, ದೃಢೀಕರಣ ಪ್ರತಿಗಳು. ಆಮೇಲೆ 3ನೇದು ಕೇಳ್ತೀನಿ ನಾನು, ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆ ಕಟ್ಟಡಗಳನ್ನು ಕೆಡವಲು ಮೊದಲು ಸ್ಥಳ ಮಾಜರ್ ಮಾಡಿದ್ದೀರಾ? ನಡೆಸಿದ ಅಧಿಕಾರಿ ಯಾರು? ಸ್ಥಳ ಮಾಜರ್ ಮಾಡಿದವರು ಯಾರು? ಸಿಬ್ಬಂದಿಗಳು ಕಚೇರಿಯಿಂದ ನೀಡಲಾದ ಅಧಿಕೃತ ಜ್ಞಾಪನಾ ಪತ್ರ. ಅದಕ್ಕೆ ಅವ್ರು ಏನ್ ಕೊಡ್ತಾರೆ ಉತ್ತರ? ತಾವು ಕೋರಿರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ಈ ಕಚೇರಿಯಿಂದ ಯಾವುದೇ ಆದೇಶ ನೀಡಿರುವುದಿಲ್ಲ ಎಂದು ಹಿಂಬರಹ ನೀಡಲಾಗಿದೆ. ಹಂಗಾರೆ ಸ್ಥಳಕ್ಕೆ ಬಂದು ಯಾರನ್ನೋ ಬಂದು ಆರ್ಐನಾಗ್ಲಿ ಆರ್ಒನಾಗ್ಲಿ ಹೋಗ್ಬಿಟ್ಟು ನೀವು ಅದನ್ನ ಸ್ಥಳ ಪರಿಶೀಲನೆ ಮಾಡಿ ವರದಿ ಕೊಡಿ, ಇದು ಹಳೆ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಅಂತ ಕೇಳಿದಕ್ಕೆ ಅವರು ಯಾರನ್ನೂ ಕಳಿಸಿಲ್ಲ ಅಂತ ಕೊಡ್ತಾರೆ. ತಗೊಳ್ಳಿ, ಹೇಳಿರ್ತೀನಿ. ಕೆಜಿಎಫ್ ನಗರಕ್ಕೆ ಸೇರಿದ ಹುಲ್ಲು ಮಾರುಕಟ್ಟೆಯ ಕಟ್ಟಡ ಕೆಡವಲು ಸ್ಥಳ ದೃಢೀಕರಣ ಪತ್ರಗಳು ಅದು ಇಲ್ಲ ಅಂತಾರೆ. ಕೇಳಿದ್ರೆ ನಮ್ಮಲ್ಲಿ ಯಾವ್ದು ಇಲ್ಲ ಅದಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಕೇಳಿರ್ತೀನಿ, ನಗರಸಭೆಗೆ ಹುಲ್ಲು ಮಾರುಕಟ್ಟೆ ನಿರ್ವಹಣೆಗಾಗಿ ನಿಯೋಜಿಸಲಾದ ಕಂದಾಯ ಶಾಖೆಯ ಕಂದಾಯ ನಿರೀಕ್ಷಕರು, ಕಂದಾಯ ಅಧಿಕಾರಿಗಳು, ಕರ ವಸೂಲಿಗಾರ ನಡೆದ ಕಚೇರಿ ಅಧಿಕೃತ ಜ್ಞಾಪನಾ ಪತ್ರಗಳು ಅವ್ರಿಗೆ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ, ತಾವು ಕೋರುವ ಮಾಹಿತಿಯನ್ನು ಪರಿಶೀಲನೆಯಾಗಿ ಹುಲ್ಲು ಮಾರುಕಟ್ಟೆಗೆ ಪ್ರತ್ಯೇಕವಾದ ಯಾವುದೇ ಅನಧಿಕೃತ ಜ್ಞಾಪನಾ ಪತ್ರ ನೀಡಿರುವುದಿಲ್ಲ ಅಂತ ಕೊಡ್ತಾರೆ. ಆಮೇಲೆ DC ಒಂದು ಇದೆ, ಲೆಟರ್ ಕೊಡ್ತೀನಿ. ಆಮೇಲೆ ಇದನ್ನು ಕೇಳಿದ್ದೀನಿ, ಕೆಜಿಎಫ್ ನಗರಸಭೆಗೆ ಸೇರಿದ ಹುಲ್ಲು ಮಾರುಕಟ್ಟೆಯಲ್ಲಿ ವಾಣಿಜ್ಯ ಮಳಿಗೆಗಳನ್ನು ಕೆಡುತ್ತಿರುವ ಬಗ್ಗೆ ಪ್ರಾರಂಭದಿಂದ ಹೊರಡಿಸಲಾದ ಸಾರ್ವಜನಿಕ ಪ್ರಕರಣ ಪೇಪರ್ಗೆ ಏನಾದ್ರು ಕೊಟ್ಟಿದ್ದೀರಾ ನೀವು ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಈ ಕಚೇರಿಯಿಂದ ಯಾವುದೇ ಸಾರ್ವಜನಿಕ ಪ್ರಕರಣ ಮಾಡಿರುವುದಿಲ್ಲ ಅಂತ ಕೊಡ್ತಾರೆ. ಮಾರುಕಟ್ಟೆಯಲ್ಲಿರುವ ಬಾಡಿಗೆದಾರರು, ಲೀಸ್ದಾರರಿಗೆ ಕಟ್ಟಡಗಳನ್ನು ತೆರವುಗೊಳಿಸಿರುವ ಬಗ್ಗೆ ನೀಡದ ನೋಟಿಸ್ ದೃಢೀಕರಣ ಪತ್ರ ಅವ್ರಿಗೆ ಏನಾದ್ರು ನೋಟಿಸ್ ಕೊಟ್ಟಿದ್ದೀರಾ ಅಂತ ಕೇಳಿದ್ದೀನಿ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ಯಾವುದೇ ನೋಟಿಸ್ ನೀಡಿರುವುದಿಲ್ಲ.
ನೋಡಿ, ಕಾನೂನಿನ ವಿರುದ್ಧವಾಗಿ ಎಷ್ಟೊಂದು ಕೆಲಸ ಮಾಡಿದ್ದಾರೆ ಇವರು ಈ ಹುಲ್ಲು ಮಾರ್ಕೆಟ್ ಬಗ್ಗೆ. ಇಲ್ಲಿ ಕೇಳಿದೆ ನೋಡಿ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ಕಟ್ಟಡಗಳನ್ನು ಕೆಡವಲು ಕೌನ್ಸಿಲ್ ಸಾಮಾನ್ಯ ಸಭೆ ಮತ್ತು ವಿಶೇಷ ಸಭೆಗಳು ತೆಗೆದುಕೊಂಡಿರುವ ತೀರ್ಮಾನ ದೃಢೀಕರಣ ಪತ್ರ ಅಂದಾಗ ಇವ್ರು ನನಗೊಂದು ಪತ್ರ ಕೊಡ್ತಾರೆ. ತಾವು ಕೋರುವ ಮಾಹಿತಿಯನ್ನು ಪರಿಶೀಲಿಸಲಾಗಿ ದಿನಾಂಕ 26/9/25 ಸ್ಥಾಯಿ ಸಮಿತಿ ಸಭೆ 24/10/25ರಲ್ಲಿ ಕೌನ್ಸಿಲ್ ಸಾಮಾನ್ಯ ಸಭೆಗೆ ಟರಾವು ಪೈಕಿ ಸ್ಥಾಯಿ ಸಮಿತಿಯವರಿಗೆ ಬಂದು ಅದು ಕೊಡೋ ಪವರ್ ಬರೋದಿಲ್ಲ. ಸ್ಥಾಯಿ ಸಮಿತಿನಲ್ಲಿ ಏನ್ ಹೇಳ್ತದೆ ಅಂದ್ರೆ, ಎಷ್ಟು ಫೈನಾನ್ಷಿಯಲಿ ಮೆರಿಟ್ ಇದೆಯೋ ಅದರಲ್ಲಿ ಭಾಗಿಯಾಗ್ಬೋದು. ಅದು 1964 ಆಕ್ಟ್ನಲ್ಲಿ ಕಾಲಂ 67, 68, 69 ಅಂತ ತೆಗೆದು ನೋಡಿದಾಗ ಅದು ಗೊತ್ತಾಗುತ್ತೆ ಇವ್ರಿಗೆ ಏನ್ ಪವರ್ ಇರ್ತದಂತ. ಇವ್ರು ಕೊಡೋ ಲೆಟ್ರ್ ಮೇಲೆ ಬಂದು ಸಾಮಾನ್ಯ ಸಭೆಯಲ್ಲಿ ತೀರ್ಮಾನ ಮಾಡ್ತಾರೆ ಹುಲ್ಲು ಮಾರುಕಟ್ಟೆ ಹೊಡೆದಾಕ್ಬೇಕೆ. ಇದು ಕಾನೂನು ಬಾಹಿರ. ಆಮೇಲೆ ಇನ್ನೊಂದು ಕೇಳಿರ್ತೀನಿ ನಾನು, ಕೆಜಿಎಫ್ ನಗರಸಭೆಗೆ ಹುಲ್ಲು ಮಾರುಕಟ್ಟೆ ಕಟ್ಟಡಗಳು ತೆರವುಗೊಳಿಸುವ ಕೆಲಸಕ್ಕೆ ಪ್ರತಿ ವ್ಯವಹಾರಗಳು ನಡೆಸಿರುವ ಪೂರ್ಣ ಕಡಿತದ ದೃಢೀಕರಣ ಪತ್ರ ಅಂದ್ರೆ ಟರಾವು ಮತ್ತು PW ಆದೇಶ ಪ್ರತಿ ಲಗತ್ತಿಸಿ ವ್ಯವಹಾರ ನಡೆದಿರುವುದಿಲ್ಲ. ಆಮೇಲೆ ಮೂರನೇದು ಇದೇ ಒಂದಿದೆ, ಕೆಜಿಎಫ್ ನಗರಸಭೆ ಹುಲ್ಲು ಮಾರುಕಟ್ಟೆಯಲ್ಲಿದ್ದ ವಾಣಿಜ್ಯ ಮಳಿಗೆಗಳನ್ನು ಕೆಡವಲು ಸರ್ಕಾರ ಸಂಕ್ಷೇಮ ಪ್ರಾಧಿಕಾರ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಬಂದಿರುವ ಅನುಮೋದಿತ ಆದೇಶ ದೃಢೀಕರಣ ಪತ್ರಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿಲ್ಲ. ಇಲ್ಲಿದೆ ನೋಡಿ, ಏನ್ ಹೇಳ್ತಾನೆ, PWD ಇಲಾಖೆಯಿಂದ ನೀಡಿರುವ ಯೋಗ್ಯತಾ ಪತ್ರ ಹಾಗೂ ನಗರಸಭೆ ಕೌನ್ಸಿಲ್ ನಡೆದಂತೆ ಪ್ರತಿ ಲಗತ್ತಿಸಲಾಗಿದೆ, ಮಾನ್ಯ ಜಿಲ್ಲಾಧಿಕಾರಿ ಅನುಮೋದನೆ ಪಡೆದಿಲ್ಲ. ನೋಡ್ರಿ, ಇವೆಲ್ಲ ಸತ್ಯ ಸಂಗತಿಗಳು. ಇಷ್ಟು ಇಲ್ದಂಗೆ ಹೋಗ್ಬಿಟ್ಟು ಅಂಗಡಿನ ಹೊಡಿತಾರಂದ್ರೆ ಅದು ಎಷ್ಟು ಮಾತ್ರ ನ್ಯಾಯ? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ. ಸಬ್ ರಿಜಿಸ್ಟರ್ ವ್ಯಾಲ್ಯೂಗಿಂತ ಜಾಸ್ತಿ ಏನಿಲ್ಲ, 24 ರೂಪಾಯಿ ಕಮ್ಮಿ ಬಿಟ್ಟು ಅಂತ ಒಂದೇ ಕಾರಣಕ್ಕಾಗಿ ಕೋರ್ಟ್ನಲ್ಲಿ ಕೇಸ್ ಫೈಲ್ ಮಾಡಿ 13 ವರ್ಷಗಳ ಕಾಲ ಆ ಕೇಸ್ ನಡೀತು. ದಾಸಣ್ಣ ಅವಾಗ ಪ್ರೆಸಿಡೆಂಟ್ ಆಗಿದ್ದು, ನಾನು ಅವಾಗ ನಗರಸಭೆ ಸದಸ್ಯ. 13 ವರ್ಷಗಳಾದ ಮೇಲೆ ಅದು ಕೇಸ್ ಒಂದು ಫೈನಲ್ ಆಯ್ತು. ಅಲ್ಲಿ ಏನ್ ಬಂತು? ರೆವಿನ್ಯೂ, ಕಂದಾಯವನ್ನು ನಗರಸಭೆಗೆ ಬರ್ಬೇಕಾದ್ರೆ ಕಂದಾಯವನ್ನು ಕಮ್ಮಿ ರೀತಿಯಲ್ಲಿ ನೀವು ಅದನ್ನ ಹರಾಜು ಬಿಟ್ಟಿದ್ರಿಂದ ಅದನ್ನ ಕೇಸ್ ನಡೀತು. ಈ ಹುಲ್ಲು ಮಾರುಕಟ್ಟೆ ಕಥೆನೂ ಇಷ್ಟೇ. ಇವ್ರು ಏನ್ ಹೇಳ್ತಾರೆ, ಎಲ್ಲಾ ಶಿಥಿಲವಾಗಿತ್ತು, ಅದನ್ನ ಹೊಡೆದಾಗಿದೆ. PWD ಅವನು ಇಂಜಿನಿಯರ್ ಕೊಡೋ ರಿಪೋರ್ಟ್ ಅನ್ನ ಇವ್ರು ಕೊಟ್ಕೊಂಡು ಮಾತಾಡ್ತಾರೆ. ನಾನ್ ಕೇಳ್ತೀನಿ, ಹುಲ್ಲು ಮಾರುಕಟ್ಟೆ ಬಿಟ್ಟು ಮುಂದಕ್ಕೆ ಬಂದಾಗ ಹಸು ಕಟ್ಟೋ ತಂಗುದಾಣ ಐತಲ್ಲ, ಮಾಟುವಂಡಿ ಸ್ಟ್ಯಾಂಡ್, ಅದು ಬಂದು 2016ರಲ್ಲಿ ಬಂದು ಟೆಂಡರ್ ಕೊಡ್ತಾರೆ. ಕೊಟ್ಟಾಗ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಇದನ್ನ ಅವರೇ ಸ್ವಂತ ಹಣದಿಂದ ಅಲ್ಲಿರುವ 14 ಅಂಗಡಿಯವರು ಕಟ್ಕೋಬೇಕು ಅಂದಾಗ ಅವರು ದುಡ್ಡಾಕಿ ಕಟ್ಕೊಳ್ಳೋವಾಗ ಅರ್ಧದಲ್ಲಿ ಅದು ಎಡವಟ್ಟಾಗಿ ನಿಂತೋಗುತ್ತೆ. ಅದು ಅಲ್ಲಿಗೆ ಸ್ಟಾಪ್ ಆಗಿರ್ತದೆ. ಇವನು PWD ಇಂಜಿನಿಯರ್ ಅನ್ನು ಕೊಡ್ತಾನೆ, ಎಲ್ಲವೂ ಶಿಥಿಲವಾಗಿದೆ ಅನ್ನೋವಾಗ 16ರಲ್ಲಿ ಕಟ್ಟಿದ ಅಂಗಡಿ ಹೆಂಗ್ ಶಿಥಿಲವಾಗಿರ್ತದೆ? ಅದನ್ನು ಸೇರಿ ಹೊಡೆದಾಕಿದ್ದಾಗಿಂದ ಇವಾಗ ಇವ್ರು ಏನ್ ಮಾಡ್ತಾ ಇದ್ದಾರೆ, ನೆಕ್ಸ್ಟ್ ಇದಕ್ಕೆ ಬಂದು ಸಾಲ ತಗೊಂಡು ಇಲ್ಲಿ ಕಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಅದು ಯಾಕಂದ್ರೆ ಎಲ್ಲ ಕಾಪಿ ನಿಮ್ಗೆ ಕೊಡ್ತೀನಿ. ಆದ ಕಾರಣದಿಂದ ಇದ್ದ ಕೌನ್ಸಿಲಿಂಗ್ ಬಾಡಿನಲ್ಲಿ ಏನಾಗಿದೆ ಅಂದ್ರೆ ಅದರಲ್ಲಿ ಒಂದು ವಿಷಯ ನಿಮ್ಗೆ ತಿಳಿಸ್ಬಿಡ್ತೀನಿ. ಯಾವಾಗ್ಲೂ ಅಷ್ಟೇ, ಒಂದು ಸಾಮಾನ್ಯ ಏನೇ ಆಗ್ಲಿ, ಹಣಕಾಸು ಆಗ್ಲಿ ಇನ್ನೊಂದಾಗ್ಲಿ ಆಗುವಾಗ ಒಂದ್ ಕಡೆ ಪೌರ ಆಗ್ತಿರು, ಒಂದ್ ಕಡೆ ಅಧ್ಯಕ್ಷ ಬರಬೇಕು. ಆದ್ರೆ ಇವರು 2020ರಿಂದ ಇದುವರೆಗೂ ಬರೀ ಅಧ್ಯಕ್ಷ ಸಹಿ ಮಾತ್ರ ಈ ಬುಕ್ಗಳಲ್ಲಿದೆ. ಆದ ಕಾರಣವಾಗಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂದ್ರೆ ಈ ಹುಲ್ಲು ಮಾರ್ಕೆಟ್ ಕತೆಗೆ ಬಂದಾಗ ಇವತ್ತು 116 ಕುಟುಂಬಗಳು ಬೀದಿ ಪಾಲ್ ಮಾಡಿದ್ರು. ಇವರು ಹೊಡೆಯೋದಕ್ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಟ್ಟಿರ್ಬೇಕಾಗಿತ್ತು. ಯಾಕಂದ್ರೆ ಅವರು ಬಾಡಿಗೆ ಕಟ್ಕೊಂಡು ಕಾಲದಿಂದ ಬದುಕ್ತಾ ಇದ್ದಾರೆ. ಇಲ್ಲಪ್ಪ, ನಿಮ್ಗೆ ಈ ಕಡೆ ದಾರಿ ತೋರಿಸಿದೀವಿ, ನೀವು ಇಲ್ಲೋಗಿ ಬದುಕೊಳ್ಳಿ, ನಾವ್ ಇದನ್ನೆಲ್ಲ ಆದ್ಮೇಲೆ ನಿಮಗೆ ಅಲ್ಲೇ ಅಲಾಟ್ಮೆಂಟ್ ಮಾಡ್ಕೊಡ್ತೀವಿ ಅಂತ ಹೇಳ್ಬೇಕು. ಇವತ್ತಿನ ಕಾನೂನು ಪ್ರಕಾರ ಬಂದು ಅವರಿಗೆ ಅಲಾಟ್ಮೆಂಟ್ ಮಾಡಕ್ ಬರೋದಿಲ್ಲ ರಿಕ್ರೂಟ್ಮೆಂಟ್ ಪ್ರಕಾರ. ಆದ್ರಿಂದ ಇದಕ್ಕೆ ಯಾರು ಮುಂದಾಳತ್ವ ವಹಿಸಿದ್ರು ಅವರು ಮೊದಲು ಆ 116 ಅಂಗಡಿ ಕುಟುಂಬಸ್ಥರಿಗೆ ಮೊದಲು ದಾರಿ ತೋರಿಸ್ಬೇಕು. ಇನ್ನು ಕೊಡ್ಲಿಲ್ಲ, ರೆಡಿ ಮಾಡಿ ಇಟ್ಟವ್ರೆ, ಯಾವ್ದೋ ಒಬ್ಬ ಗುತ್ತಿಗೆದಾರನ ಮೇಲೆ ಮಾಡ್ಯವ್ರೆ. ಆಯ್ತಾ, ಹೊಡೆದಿದ್ದಕ್ಕೆ ಇಷ್ಟ ಆಗಿದೆ ಅಂತ. ಹೌದು, ಯಾವ್ದು ಕೊಟ್ಟಿದ್ದಾರೆ ಅಂತಲ್ಲ, ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ ನಾನು. ಕೊಡ್ತಾರೆ, ಅದ್ ಕೊಟ್ರೆ ಮನೆಗೆ ಹೋಗ್ತಾನೆ ಅನ್ನೋದನ್ನ ಕಮಿಷನರ್ಗೆ ಎಚ್ಚರಿಕೆ ಮಾಡ್ತೀನಿ. ಇಷ್ಟೆಲ್ಲ ಆದ್ಮೇಲೆ ನಮ್ದು ಲಾಸ್ಟ್ ನಮ್ಮ ಸೇವ್ ಯುನೈಟೆಡ್ ಫ್ರಂಟ್ ಮೂಲಕ ನಾವ್ ಇಡೋ ಕೋರಿಕೆ ಒಂದೇ, ಈ 116 ಕುಟುಂಬಗಳಿಗೆ ಈ 1 ತಿಂಗಳು 2 ತಿಂಗಳ ಒಂದು ದಾರಿ ತೋರಿಸ್ಬೇಕು.
ಅವ್ರಿಗೆಲ್ಲ ಒಂದ್ ಕಡೆ ಅವ್ರು ಬದುಕೋದಕ್ಕೆ ಒಂದು ಅಂಗಡಿಗೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಅವ್ರನ್ನ ಬೀದಿ ಕಾಲ್ ಮಾಡ್ಬಿಟ್ರಿ ಇದಂತೂ ಇವತ್ತಿಗೆ ನೆನ್ಗುದ್ದಿ ಬಿದ್ದೋಗುತ್ತೆ. ಇದು ಬಂದು ಆಗೋದಿಲ್ಲ ಕೆಲಸ. ಆಗ್ದಿರೋವರೆಗೂ ಅವ್ರ ಬಡಪಾಯಿಗಳೆಲ್ಲ ಹೋಗುದು. ಅವ್ರ ನಗರಸಭೆಗೇನು ರೆವಿನ್ಯೂ ಕಟ್ಟಿರ್ಲಿಲ್ವಾ, ಕಂದಾಯ ಕಟ್ಟಿರ್ಲಿಲ್ವಾ? ಅವ್ರನ್ನ ಏಕಾಕಿ ಹೊರಗಡೆ ಕಟ್ಸಿ JCB ಎಲ್ಲ ಹೊಡೆದ್ರಲ್ಲ. ಈ ತುಗ್ಲಕ್ ಬರ್ತಾನೆ, ಕಾನೂನು ಕೈಮೀರಿ ಮಾಡಿರ್ತಾನೆ. ಆದ್ರಿಂದ 116 ಕುಟುಂಬಗಳಿಗೆ ಆದಷ್ಟು ಬೇಗನೆ ದಾರಿ ತೋರಿಸಿ ಅವ್ರು ಬದುಕೋದಕ್ಕೆ ಅಂಗಡಿಗಳು ಮಾಡ್ಕೊಡ್ಬೇಕು ಅನ್ನೋದು ಹೇಳಿ ಮುಗಿಸ್. ಈ ನಗರಸಭೆ ಇದನ್ನ ಈ ಕಥೆನ ಇನ್ನು ಮೇಲೆ ಒಂದೊಂದಾಗಿ ಬರ್ತದೆ. ಯಾಕೆಂದ್ರೆ ಸುಮಾರು 2020ರಿಂದ 26ವರೆಗೂ ನಗರಸಭೆಗೆ ಕಮ್ಮಿ ಅಂದ್ರೆ 100ರಿಂದ 200 ಕೋಟಿಗಳು ಹಣ ಬಂದಿದೆ ಎಲ್ಲಾ ಗ್ರಾಂಟ್ಸ್ ತಗೊಂಡ್ರೆ. ಆ ಗ್ರಾಂಟ್ಸ್ ಗಳಲ್ಲಿ ಇವತ್ತು ಹೇಳ್ಬೇಕಾದ್ರೆ 80% ಇವತ್ತಿರುವ MLA ಆಗ್ಲಿ, ಇರುವ ಪೌರಾಯುಕ್ತರಾಗ್ಲಿ, ಇಲ್ಲ ಕಮಿಷನರ್ ಆಗ್ಲಿ, ಇವರೇ ಪೂಜೆಗಳು ಮಾಡಿ ಬಿಟ್ಟವ್ರೆ. ಆದ ಕಾರಣದಿಂದ ಮುಂದಿನ ದಿನಗಳಲ್ಲಿ ಇದು ಒಂದು ಸೀರಿಯಲ್ ತರ ಬರುತ್ತೆ. ಇದು 3ನೇ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಹೋಗ್ತೀವಿ, ಲೋಕಾಯುಕ್ತಗೆ ಹೋಗ್ತೀವಿ, ಮಾನವ ಹಕ್ಕು ಆಯೋಗಕ್ಕೂ ಇದನ್ನೆಲ್ಲ ತಗೊಂಡೋಗಿ ಕೊಡ್ತೀವಿ. ಇಷ್ಟು ಹೇಳಿ ಮುಂದಕ್ಕೆ ನಮ್ಮ ಜ್ಯೋತಿ ಬಾಸ್ ಅವರು ಏನಿದೆ ಹೇಳ್ತಾರೆ. ತಾವು ಯಾಕೆ ಲೆಟರ್ ಕೊಡ್ಲಿಲ್ಲ ಅಂದ್ರೆ ಅಲ್ಲಿ ನಿಂತ್ಕೊಂಡವ್ರು ಯಾರು ಅವ್ರು ಹೇಳಿದ್ರು ನಾನ್ ಮಾಡ್ಕೊಡ್ತೀನಿ ನಿಮ್ಗೆ ಯಾಕೆ ಅಂತ ಹೇಳಿದ್ರು. ಅವ್ರ ಮಾತು ಬೆಲೆ ಕೊಟ್ಟು ನಿಂತರು. ಇದನ್ನ ನೀವು ಮಾಡ್ಲಿಲ್ವಲ್ಲ, ಅವ್ರಿಗೆ ಏನಾದ್ರು ಅಂತ ನೀವು ಕೇಳಲಿಲ್ವಲ್ಲ ಸರ್. ಅವ್ರು ಬೀದಿ ಪಾಲಾಗಿದ್ದಾರೆ. ಒಬ್ಬೊಬ್ರು ಬಂದು ಊರ್ ಬಿಟ್ಟು ಓಡೋಗ್ಬಿಟ್ಟವ್ರೆ. ಯಾಕೆಂದ್ರೆ ಅಲ್ಲಿ ಅಂಗಡಿ ಇಟ್ಕೊಂಡವನು ಡೈಲಿ ಕೂಲಿಗಾಗಿ ಫೈನಾನ್ಸ್ ತಗೊಳ್ತಾ ಇದ್ದ. ಬೆಳಗ್ಗೆ ತಗೊಂಡ್ರೆ ಸಾಯಂಕಾಲ ಕಟ್ಬೇಕು. ಆ ಪರಿಸ್ಥಿತಿಯಲ್ಲಿ ಅಂಗಡಿ ಇಟ್ಕೊಂಡಿದ್ದವನು. ಅವನಿಗೆ 1 ತಿಂಗಳು 2 ತಿಂಗಳು ಒಂದು ನೋಟಿಸ್ ಕೊಟ್ಬಿಟ್ಟಿದ್ರೆ ಅವನು ಏನೋ ಒಂದು ದಾರಿ ಉಳ್ಕೊಳ್ತಾ ಇದ್ದ. ಏಕಾಗಿ ಏನಿಲ್ಲ ಕೊಡೋದಲ್ಲ. ಹಂಗಾರೆ ಕುಟುಂಬಗಳ ಗತಿ ಏನು ಹೇಳಿ? ಇದಕ್ಕೆ ಯಾರು ಹೊಣೆಗಾರರು? ನಗರಸಭೆ ಹೊಣೆಗಾರರು. ಅವತ್ತಲ್ಲಿ ಮುಂದೆ ನಿಂತು ಮಾತಾಡಿದವರು ಇದನ್ನ ಸರಿಯಾದ ರೀತಿಯಲ್ಲಿ ಅವತ್ತೇ ಮಾಡ್ಬಿಟ್ಟಿದ್ರೆ ಸರೋಗಿರೋದು. ಸರಿ, ನೀವು ಇದನ್ನ ಕೇಳ್ತೀರಿ. ಈ ಅಧ್ಯಕ್ಷನಾಗಿ ಕೂತ್ಕೊಂಡಾಗ ಯಾರಿಗೆ ಊರ್ಗ್ ನಗರ ತಂದೆ ಅವನಿಗೆ ಇರ್ಬೇಕಾಗಿತ್ತು. ಎಲ್ಲಯ್ಯ ನೀನ್ ಸೈನ್ ಹಾಕಿಲ್ಲ ಅಂತ ಅವ್ನ್ ಕೇಳ್ಬೇಕಾಗಿತ್ತು. ಯಾಕೆ ಕೇಳಲಿಲ್ಲ? ಕರೆಕ್ಟ್ ನೀವ್ ಹೇಳುದು. ಅದೇ DC ಅದೇ ಅಲ್ಲಲ್ಲ ಅವಧಿ ಮುಗಿದೋದ್ಮೇಲೆ 3 ತಿಂಗಳ ಕಾಲ ಇದ್ದಾಗ DC ಗಮನಕ್ಕೆ ಹೋದಾಗ DC ಪೌರಾಯುಕ್ತ ಸೈನ್ ಹಾಕಿದಾನೆ. ಅದು ಈ ಬುಕ್ ನಲ್ಲಿದೆ. ಇದನ್ನು ಕೂತ್ಕೊಂಡವ ಯಾರು? ಅಲ್ಲಿ ಅಧ್ಯಕ್ಷನಾಗಿ ಕೂತ್ಕೊಂಡವ ನೀನು ಸೈನ್ ಮಾಡಯ್ಯ ಅಂತ ಕೇಳ್ಬೇಕಾಗಿತ್ತು. ಸಭೆ ಕರೆಯೋದಾರು ಅಧ್ಯಕ್ಷ. ಮೀಟಿಂಗ್ ಇಟ್ಟಾಗ ಅದನ್ನ ಪಾಸ್ ಮಾಡೋದು ಯಾರು? ನಗರಸಭೆ ಸದಸ್ಯರು. ಪುರಿತಾ? ಅದೇನು ಬಂದು ಫೈನಾನ್ಷಿಯಲಿ ಬರುವಾಗ ಪೌರಾಯುಕ್ತರು ಬರ್ತಾರೆ. ಇಲ್ಲ ಹಂಗ್ ಬರಲ್ಲ. ಎಕ್ಸಿಕ್ಯೂಟಿವ್ ಮಾಡ್ತಾರೆ. ಆದ್ರೆ ಸಭೆ ಕರಿಬೇಕಾಗಿರೋದು ಯಾರು? ಸಭೆಗೆ ಹೇಳ್ತಾ ಸಭೆ ಕರಿಯ ಅಂತ ಪೌರಾಯುಕ್ತರಿಗೆ ಆದೇಶ ಯಾರು ನೋಡ್ತಾರೆ? ಈಗ ಕಮಿಷನರ್ ಇವನ್ ಹೇಳ್ತಾನೆ, ಅಧ್ಯಕ್ಷ ಹೇಳ್ತಾನೆ. ಅಧ್ಯಕ್ಷ ಹೇಳಿದ್ಮೇಲೆ ಸಭೆ ಕರೀತಾರೆ. ಸಭೆಯಲ್ಲಿ ಸಬ್ಜೆಕ್ಟ್ ಬರ್ತವೆ. ಸಬ್ಜೆಕ್ಟ್ ಪಾಸ್ ಮಾಡೋ ಬಗ್ಗೆ ಏನ್ ಬೇಕಾದ್ರೆ ಒಂದು ಸಭೆ ಮಾಡಿದಾಗ 2ನೇ ಸಭೆಯಲ್ಲಿ ತೀರ್ಮಾನ ಆಗ್ತದೆ. ತೀರ್ಮಾನ ಆದಾಗ ಸರ್ವಾನುಮತದಿಂದ ಎಷ್ಟು ಜನ ಕಳಿಸ್ಬೋದು ಅವ್ರು ತೀರ್ಮಾನ ಮಾಡ್ತಾರೆ. ಅಫಿಷಿಯಲ್ ಆಗಿ ಇದನ್ನ ಇಟ್ಕೊಂಡವ್ರೆ ನಗರಸಭೆನಲ್ಲಿ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಇದನ್ನ ಬಂದು ಇಷ್ಟಲ್ಲಿ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. ಆವತ್ತಿನ ದಿನ 2020ರಿಂದ ಯಾವ ಕಮಿಷನರ್ ಇದ್ದ 2020ರವರೆಗೂ ಎಲ್ಲರೂ ಹೋಗ್ತಾರೆ. ಅದ್ರ ಜೊತೆ ಕೌನ್ಸಿಲರು ಹೋಗ್ತಾರೆ, ಅದ್ರ ಜೊತೆಗೆ ಅಧ್ಯಕ್ಷನೂ ಹೋಗ್ತಾನೆ, ಎಲ್ಲರೂ ಹೋಗ್ತಾರೆ. ಇದ್ರಲ್ಲಿ ಅಷ್ಟು ಒಂದು ಇದರಲ್ಲಿ ಫೋಕಸ್ ಮಾಡಿದ್ದಾರೆ. ನಿಯಮಗಳೆಲ್ಲ ಎಲ್ಲಾನೇ ಇದ್ರಲ್ಲಿ ಫೋಕಸ್ ಆಗಿದೆ. ಆದ್ರಿಂದ ಇದನ್ನ ಇನ್ನು ಮುಂದಕ್ಕೆ ತಗೊಂಡೋಗ್ತೀವಿ. ಇಷ್ಟಲ್ಲಿ ಬಿಡೋದಿಲ್ಲ. ಇವತ್ತಿಗೆ ಇಷ್ಟು ಸಾಕಿರ್ಲಿ.